ವೀಕ್ಷಕರೇ ನೋಡಿ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇರೋದು ತಮಿಳುನಾಡಿನ ಬಗ್ಗೆ. ಯಾಕಪ್ಪ ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರು ಮ್ಯಾಜಿಕ್ ಅನ್ನೇ ಮಾಡಿಬಿಟ್ರು. ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಕಾಣ್ತಾರೆ ಅಂತ ಹೇಳಿ. ಕಿಂಗ್ ಮೇಕರ್ ಆಗಬಹುದು ವಿಜಯ್ ಅಂತ ಲೆಕ್ಕಾಚಾರಗಳು ಕೂಡ ಆಗ್ತಾ ಇತ್ತು. ಬಟ್ ವಿಜಯೇ ಕಿಂಗ್ ಆಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಊಹೆ ಮಾಡದ ರೀತಿಯಲ್ಲಿ ತಮಿಳುನಾಡಿನ ಜನ ವಿಜಯ್ ಅವರಿಗೆ ರತ್ನ ಗಂಬಳಿಯನ್ನ ಹಾಸಿದ್ದಾರೆ. ಆದರೆ 108 ಸ್ಥಾನಗಳನ್ನು ಪಡ್ಕೊಂಡ್ರೂ ಕೂಡ ವಿಜಯ್ ಅವರು ಮುಖ್ಯಮಂತ್ರಿಯಾಗೋದು ಬಹುತೇಕ ಡೌಟ್ ಇದೆ. ನೆನ್ನೆ ಸಾಯಂಕಾಲ ರಾಜ್ಯಪಾಲರ ಬೆಳವಣಿಗೆಯ ನಂತರ, ರಾಜ್ಯಪಾಲರ ಭೇಟಿಯ ನಂತರ ಆದಂತಹ ಬೆಳವಣಿಗೆ ಇಲ್ಲಿಯವರೆಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ನೋಡಿ, ಬಹಳ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ನೀವೆಲ್ಲರಿಗೂ ಕೂಡ ಗೊತ್ತು, ಬಹುಮತದ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ ವಿಜಯ್ ಅವರು. 234 ಸದಸ್ಯ ಬಲದ ಅಸೆಂಬ್ಲಿಯಲ್ಲಿ 118 ಸ್ಥಾನ ತಗೋಬೇಕು ಬಹುಮತಕ್ಕೆ. ಆದರೆ ಟಿವಿಕೆ ಪಡ್ಕೊಂಡಿರೋದು 108 ಸ್ಥಾನ, 10 ಸ್ಥಾನಗಳ ಕೊರತೆಯನ್ನು ಎದುರಿಸ್ತಾ ಇದೆ. ನೋಡಿ, 108ರಲ್ಲಿ 2 ಕ್ಷೇತ್ರಗಳಲ್ಲಿ ವಿಜಯ್ ಗೆದ್ದಿದ್ದಾರೆ. ಹಾಗಾಗಿ 1 ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಯಾವ ಕ್ಷೇತ್ರ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಹಾಗಾಗಿ ಪ್ರೆಸೆಂಟ್ ಟಿವಿಕೆಯ ನಿಜವಾದ ಬಲ ಎಷ್ಟು ಅಂತ ಹೇಳಿದ್ರೆ 107. ರಾಜ್ಯಪಾಲರ ಹತ್ರ ಹೋಗ್ತಾರೆ, ನಿನ್ನೆ ಪರ್ಮಿಷನ್ ಕೊಡಿ ಸರ್ಕಾರ ರಚನೆ ಮಾಡೋದಕ್ಕೆ. ಇವತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗಿತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು. ರಾಜ್ಯಪಾಲರ ಅಂಗಳಕ್ಕೆ ಹೋದಾಗ ರಾಜ್ಯಪಾಲರು ಪ್ರಶ್ನೆ ಮಾಡ್ತಾರೆ. ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದಾಗ ಸಂಖ್ಯೆ ಎಲ್ಲಿದೆ, 118 ಇರಬೇಕಲ್ಲ ಅಂತ ಹೇಳಿ ರಾಜ್ಯಪಾಲರು ಪ್ರಶ್ನೆ ಮಾಡ್ತಾರೆ ವಿಜಯ್ ಅವರನ್ನ. ಹಾಗಾಗಿ ಇವತ್ತು ಪ್ರಮಾಣ ವಚನ ಸಮಾರಂಭ ನಡಿಬೇಕಾಗಿತ್ತು ಮೇ 7ನೇ ತಾರೀಕು. ವಿಜಯ್ ಅವರು ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಬಟ್ ಆ ಕನಸೆಲ್ಲವೂ ಕೂಡ ಭಗ್ನ ಆಗಿದೆ. ಮ್ಯಾಜಿಕ್ ನಂಬರ್ 118 ಸಾಬೀತುಪಡಿಸೋದಕ್ಕೆ ರಾಜ್ಯಪಾಲರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ತಮಿಳುನಾಡು ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ಘೋಷಿಸಿದ್ರೂ ಕೂಡ ಸರ್ಕಾರ ರಚನೆಗೆ ಇನ್ನೂ ಕೂಡ ನಂಬರ್ಸು ಬೇಕಾಗತ್ತೆ. ನೋಡಿ, ಇದೆಲ್ಲ ಬೆಳವಣಿಗೆ ನೆನ್ನೆ ಸಂಜೆ ಆಗುತ್ತೆ, ಒಂದು 5 ಗಂಟೆಯ ನಂತರ ಆದಂತಹ ಬೆಳವಣಿಗೆ ಸಾಯಂಕಾಲ. ಸೊ ಈ ಎಲ್ಲ ಬೆಳವಣಿಗೆಯ ನಂತರ ತಮಿಳುನಾಡಿನಲ್ಲಿ ನಟ ವಿಜಯ್ಗೆ ನಾನು ಆಗಲೇ ಹೇಳಿದಾಗೆ ಬಹುಮತದ ಕೊರತೆ. ಇದೊಂದು ತಲೆನೋವು, ಹೆಂಗಾದರೂ ಮಾಡಿ ಬಹುಮತವನ್ನು ಸಾಬೀತು ಮಾಡಲೇಬೇಕಲ್ಲ ಅಂತ ಹೇಳಿ. ಆದರೆ ಈಗ ನೀವು ಗಮನಿಸ್ತಾ ಇದ್ದೀರಾ, ನಿನ್ನೆ ರಾತ್ರಿಯಿಂದ ಅದಕ್ಕಿಂತಲೂ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ ತಮಿಳುನಾಡಿನಲ್ಲಿ. ಒಂದು ಕಡೆ ಟಿವಿಕೆಗೆ ಕಾಂಗ್ರೆಸ್ಸು ಬೆಂಬಲ ಘೋಷಿಸಿದ್ರು ಸರ್ಕಾರ ರಚನೆಗೆ ಬೇಕಾದಂತಹ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಬೆಳವಣಿಗೆಯನ್ನು ತಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಿಜಯ್ ಅವರು ನೂತನ ಸಿಎಂ ಆಗಬಾರ್ದು, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿಬಿಟ್ಟು ದಶಕಗಳ ಕಾಲ ಬದ್ಧ ವೈರಿಗಳಾದಂತಹ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ, DMK ಹಾಗೆ AIADMK ಈಗ ಒಂದಾಗುವ ಸಾಧ್ಯತೆಗಳು ಕೂಡ ಇದೆ. ಇದನ್ನ ಯಾವಾಗ ಮೇ 4ನೇ ತಾರೀಕು ರಿಸಲ್ಟ್ ಬಂತು, ಅದರಲ್ಲೂ ಕೂಡ ತಮಿಳುನಾಡಿನ ರಿಸಲ್ಟ್ ಬಂತು, ನಾವು ಕೂಡ ಊಹೆ ಮಾಡಿದ್ವಿ. 108 ಯಾವಾಗ ವಿಜಯ್ ಅವರು ಬಂದ್ರೋ, DMK AIADMKಗೆ ಯಾವಾಗ ತೀವ್ರ ಮುಖಭಂಗ ಆಯಿತೋ, ಯಾಕೆ ಎರಡೂ ಪಕ್ಷಗಳು ಒಂದಾಗಿ ಸರ್ಕಾರ ರಚನೆ ಮಾಡಬಾರ್ದು, ಮಾಡಬಹುದಲ್ಲವೇ? ಯಾಕಂದರೆ ಹಿಂದೆನೂ ಕೂಡ ರಾಜಕೀಯದಲ್ಲಿ ಏನೆಲ್ಲ ಆಗಿದೆ ಗೊತ್ತು. ಒಂದು ಗಾದೆ ಮಾತೇ ಇದೆ, ರಾಜಕೀಯದಲ್ಲಿ ಯಾರೂ ಶತ್ರುಗಳೂ ಅಲ್ಲ, ಯಾರೂ ಮಿತ್ರರೂ ಅಲ್ಲ. ಯಾರು ಯಾವ ಸಂದರ್ಭದಲ್ಲಿ ಒಂದಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿ ಹೊಡೆದಾಡ್ಕೊಂಡು ಸಾಯೋದು, ಬಡ್ದಾಡ್ಕೊಂಡು ಸಾಯೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಕೊಲೆಗಳಾಗೋದು ಎಲ್ಲವೂ ಕೂಡ ಪಾಪ ನಿಷ್ಠಾವಂತ ಕಾರ್ಯಕರ್ತರುಗಳೇ.
ಇಲ್ಲಿ ರಾಜಕಾರಣಿಗಳಿಗೆ ಬೇಕಾಗಿರೋದು ಅಧಿಕಾರ ಅಷ್ಟೇ, ಜನರ ಹಿತದೃಷ್ಟಿ ಖಂಡಿತವಾಗ್ಲೂ ಕೂಡ ಅಲ್ಲ. ಹಾಗಾಗಿ ಎರಡೂ ಪಕ್ಷದವರು ಜಿದ್ದಿಗೆ ಬಿದ್ದಿದ್ದಾರೆ. ದಶಕಗಳಿಂದ ಹಾವು ಮುಂಗುಸಿ DMK ಹಾಗೆ AADMK ಈಗ ಇಬ್ಬರೂ ಕೂಡ ಒಂದಾಗಿ ಅಧಿಕಾರ ರಚಿಸುವಂತಹ, ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆಗಳಿದೆ. ಅಂದರೆ ಹೆಂಗಾದ್ರೂ ಮಾಡಿ TVK ವಿಜಯ್ ಅವರು ಪಕ್ಷ ರಚನೆ ಮಾಡೋದನ್ನು, ಅಂದರೆ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿ ನಿನ್ನೆಯಿಂದನೂ ಕೂಡ ಗುಪ್ತವಾಗಿ ಮಾತುಕತೆಗಳು ಕೂಡ ಆಗ್ತಾ ಇದೆ. ನೋಡಿ, ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅಚ್ಚರಿಗ ಬೆಳವಣಿಗೆ ನಡೀಬಹುದು. ಯಾಕಂದರೆ ದಶಕಗಳಿಂದ ಗೊತ್ತು, ಕೊಲೆಗಳಾಗೋಗ್ಬಿಟ್ಟಿದೆ, ಹೊಡೆದಾಟಗಳಾಗೋಗ್ಬಿಟ್ಟಿದೆ. ಬದ್ಧ ಎದುರಾಳಿಗಳು DMK ಮತ್ತು AIADMK ಈಗ ಪರಸ್ಪರ ಕೈ ಜೋಡಿಸುವಂತಹ ಮುನ್ಸೂಚನೆ. ಕಾರಣ ತಮಿಳಿಗ ವೆಟ್ರಿ ಕಳಗಂ TVK ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಾ ಇರುವಂಥ ಹೊತ್ತಲ್ಲೇ ಯಾವುದೇ ಕಾರಣಕ್ಕೂ ಕೂಡ TVK ಸರ್ಕಾರ ರಚನೆಯನ್ನು ಮಾಡಬಾರ್ದು. ವಿಜಯ್ ಅವರು ಮಿತ್ರ ಪಕ್ಷಗಳನ್ನು ಒಟ್ಟುಗೂಡಿಸಿ ಅಧಿಕಾರ ಹಿಡಿಯೋದಕ್ಕೆ ಹವಣಿಸ್ತಾ ಇದ್ದಾರೆ. ಹಾಗಾಗಿ DMK ಮತ್ತು AIADMK ರಹಸ್ಯವಾಗಿ ಮಾತುಕತೆಯನ್ನು ನಡೆಸಲಾಗಿದೆ. ನೋಡೋಣ. ನೋಡಿ, ಸಾಕಷ್ಟು ದಶಕಗಳಿಂದ ಎರಡು ಧ್ರುವಗಳಂತೆ ಆಳ್ತಾ ಇದ್ರು ಈ ಎರಡು ದ್ರಾವಿಡ ಪಕ್ಷಗಳು. ಈಗ ಹೊಸ ಶಕ್ತಿ ವಿಜಯ್ ಅಂದರೆ ವಿಜಯ್ ಅವರು ಪಕ್ಷ ರಚನೆ ಮಾಡಿ 4 ವರ್ಷ ಆಗಿದ್ರು ಕೂಡ ಕೇವಲ 3-4 ತಿಂಗಳಲ್ಲೇ ಎಷ್ಟು ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡಿದ್ರು. ಅಬ್ಬರದ ಸಮಾರಂಭ ಮಾಡಲಿಲ್ಲ, ಅಬ್ಬರದ ಸಮಾವೇಶ ಮಾಡಲಿಲ್ಲ. ಕೇವಲ ಕೆಲವೊಂದಿಷ್ಟು ಸ್ಟ್ರಾಟರ್ಜಿಗಳನ್ನು ಬಳಸ್ಕೊಂಡು, ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಯಂಗ್ಸ್ಟರ್ಸ್ಗಳು ವಿಜಯ್ ಅವರ ಪರ ನಿಲ್ತಾರೆ. ಅವರ ಅಸಂಖ್ಯಾತ ಅಭಿಮಾನಿಗಳನ್ನು ವೋಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ವಿಜಯ್ ಅವರು. ಈ ಹೊಸ ಶಕ್ತಿ ವಿಜಯ್ ಅವರ ಅಬ್ಬರಕ್ಕೆ ಕಡಿವಾಣ ಹಾಕೋದಕ್ಕೆ ಒಂದಾಗ್ತಾವ DMK ಹಾಗೆ AIADMK ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಒಂದು ವೇಳೆ ಏನಾದರೂ ಈ ಮೈತ್ರಿ ನಡೆದರೆ ಅದು ತಮಿಳುನಾಡು ರಾಜಕೀಯದಲ್ಲಿ ಅತ್ಯಂತ ವಿಲಕ್ಷಣ ಮತ್ತು ಅಭೂತಪೂರ್ವ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ. 100% ವಿಜಯ್ ಅವರ ಅಧಿಕಾರದ ಕನಸಿಗೆ ಅಡ್ಡಿಯಾಗೋದಕ್ಕೆ ದ್ರಾವಿಡ ಪಕ್ಷಗಳು ಒಟ್ಟಾಗಿ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ. ಸೊ ನೋಡೋಣ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ TVK ಸರ್ಕಾರ ರಚಿಸೋದಕ್ಕೆ ಬಹುಮತ ಇಲ್ಲ. ನಾನಾ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಇದೆಲ್ಲದರ ನಡುವೆ ಈಗ ದೊಡ್ಡ ಮಟ್ಟದ ಬೆಳವಣಿಗೆ. ಇದೇನಾದರೂ ಸಕ್ಸಸ್ ಆದರೆ DMK AIADMK ಒಟ್ಟಾಗಿ ಸರ್ಕಾರ ರಚಿಸಿದ್ರೆ ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿಯಾಗತ್ತೆ. ವಿಜಯ್ ಅವರು ಹಾಗಾದರೆ ಏನು ಮಾಡ್ತಾರೆ? ಸೊ ಅದೆಲ್ಲದಕ್ಕೂ ಉತ್ತರ ಇನ್ನೇನು 1-2 ದಿನದಲ್ಲೇ ಸ್ಪಷ್ಟ ಉತ್ತರ ಸಿಗುತ್ತೆ. ನಮಸ್ಕಾರ.